ಬೆಂಗಳೂರಿನಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಇವತ್ತಿನಿಂದ ಶುರುವಾಗಿದೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡರ ಸೂಚನೆಯ ಮೇರೆಗೆ ಎಲ್ಲೆಲ್ಲಿ ಅಕ್ರಮವಾಗಿ ಫುಟ್ಪಾತ್ ಅನ್ನು ಆಕ್ರಮಿಸಿಕೊಂಡಿದ್ದಾರೋ, ಒತ್ತುವರಿ ಮಾಡಿದ್ದಾರೋ ಅದನ್ನು ತೆರವುಗೊಳಿಸುವಂತಹ ಕಾರ್ಯಕ್ಕೆ ಸೂಚನೆ ಕೊಟ್ಟಿದ್ರು. ಮೆಜೆಸ್ಟಿಕ್ ಸುತ್ತಮುತ್ತ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯ ನಡೀತಾ ಇದ್ದು ಈ ಕಾರ್ಯಕ್ಕೆ ಭಾರಿ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಜಿಬಿ ಅಧಿಕಾರಿಗಳ ವಿರುದ್ಧ ವ್ಯಾಪಾರಿಗಳು ಕಿಡಿಕಾರ್ತಾ ಇದ್ದಾರೆ. ತೆರವು ಮಾಡೋದಕ್ಕೆ ಬಂದಂತಹ ಅಧಿಕಾರಿಗಳ ಜೊತೆ ವಾಗ್ವಾದಕ್ಕಿಳಿದಿದ್ದಾರೆ. ನೀವು ತೆರವು ಮಾಡಿದ್ರೆ ನಾವು ರಾಬರಿ ಮಾಡಬೇಕು, ನಾವು ಹೊಟ್ಟೆ ಮೇಲೆ ಯಾಕೆ ಹೊಡಿತಿದ್ದೀರಾ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಹಕಾರ ಕೊಡಿ ಒತ್ತುವರಿ ತೆರವಿಗೆ ಅನ್ನುವಂತಹ ಸೂಚನೆಯನ್ನು ಸಚಿವರು ಕೊಟ್ಟರು. ಅಲ್ಲ ನ್ಯಾಯ ನೀತಿ ಧರ್ಮ ಬೇಕಲ್ವಾ? ಅವಾಗ್ಲೂ ಅಲ್ಲ ಜಿಎಚ್ ಪಟೇಲ್ ಸಿಎಂ ಕಾಂಗ್ರೆಸ್, ಎಸ್.ಎಂ. ಕೃಷ್ಣ ಅವರು ಕಾಂಗ್ರೆಸ್, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಬಿಜೆಪಿ ಸಂಯುಕ್ತ ಸರ್ಕಾರ ಕುಮಾರಸ್ವಾಮಿ ಅವರೆಲ್ಲ ಬಂದ್ರು, ಏನಾಯ್ತು? ಓಕೆನಾ? ನ್ಯಾಯ ಒಂದೇ ಕೊಡಿ ನಮ್ಗೆ ಅಂತ ನಾವು ಕೇಳ್ತಾರೆ. ಎತ್ತಿಸ್ಬಿಡಿ ಮತ್ತೆ ಎಲ್ಲರಿಗೂ ಒಂದೇ ನ್ಯಾಯ ಇರಬೇಕು. ಎಲ್ಲರಿಗೂ ಈಗ ನೀವು ಪಬ್ಲಿಕ್ಗೆ ತೊಂದರೆ ಇದೆ ಅಂತ ನಿನ್ನೆ ಮೊನ್ನೆ ಬಂದ್ರೆ ನ್ಯಾಯ ತರ ಮಾಡಿ ಎಲ್ಲರೂ ಉಪಸ್ಥಿತ ಬಿಡ್ತೀವಿ. ಕಟ್ ಮಾಡ್ಕೊಂಡಿದ್ದ ಇವನು ಒಂದೆರಡು ಪಾನಿಪುರಿ ಏನೋ ಒಂದೆರಡು ಇಡ್ಲಿ ಮಾಡ್ಕೊಂಡು ನಾವಿದ್ವಿ. ವೆಂಕಟೇಶಪ್ಪ ಪಾಪ ನೈಕಲ್ ಟೀ ಹಾಕೊಂಡು ಅವನು ಹೋಗ್ತಾ ಇದ್ದ. 4 ಜನ ಇದ್ದಿದ್ವಿ ರೋಡಲ್ಲಿ. ಔಡ್ಲಿ ಗಿಡ ಇತ್ತು ಬರೇ. ಈಗ ರೋಡಲ್ಲಿ ಬರೀ ಔಡ್ಲಿ ಗಿಡ ಮೇಡಮ್, ಬರೇ ಜನ ಓಡಾಡಕ್ಕೆ ಎದುರ್ತಾ ಇದ್ರು. ಎಲ್ಲರೂ ಒಳಗಡೋರು ಗೊತ್ತಾ ನಿಮ್ಗೆ? ಬೇರೆ ಕೆಲಸ ಗೊತ್ತಿಲ್ಲ. ಅದೇ ಕಳ್ತನ ಮಾಡ್ಬೇಕು ಮೇಡಮ್, ಬೇರೆ ಏನಿಲ್ಲ. ಅಲ್ಲ ನ್ಯಾಯ ನೀತಿ ಧರ್ಮ ಬೇಕಲ್ವಾ? ಅವಾಗ್ಲೂ ಅಲ್ಲ ಜಿಎಚ್ ಪಟೇಲ್ ಸಿಎಂ ಕಾಂಗ್ರೆಸ್, ಎಸ್.ಎಂ. ಕೃಷ್ಣ ಅವರು ಕಾಂಗ್ರೆಸ್, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಬಿಜೆಪಿ ಸಂಯುಕ್ತ ಸರ್ಕಾರ ಬಿಟ್ಟರೆ ಗತಿ ಇಲ್ಲ. ನಮ್ಗೆ ಜೀವನ ಮಾಡ್ಬೇಕಲ್ಲ. ಸಾಲ ಸೋಲ ಚಂದ ಅಲ್ಲ, ನಾವು ಸಾಲಗಳು ಮಾಡ್ಕೊಂಡಿರ್ತೀವಿ ಮೇಡಮ್. ಯಾಕೊತ್ತಾ ಅವ್ರ ನಾಳೆ ನಾವು ಸ್ಟ್ರೈಕ್ ಹೋದಾಗ ಅವ್ರ ನಾಳೆ ಬರಲ್ಲ. ನಮ್ದು ಪೆಟ್ಟಿ ಆರಾಮಾಗಿದೆ ಪ್ರಾಡಕ್ಟ್ ಬರ್ಲಿ ಅಂತಾರೆ. ಅರ್ಥ ಆಯ್ತಾ? ಈ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ. ಮೆಜೆಸ್ಟಿಕ್ ಬಳಿಯಿಂದ ತೆರವು ಕಾರ್ಯಾಚರಣೆ ನೀಡ್ತಾ ಇರುವಂತಹ ಜಾಗದಿಂದಲೇ ನಮ್ಮ ಪ್ರತಿನಿಧಿ ವಿಕಾಸ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ವಿಕಾಸ್, ಒತ್ತುವರಿ ತೆರವು ಕಾರ್ಯ ಫುಟ್ಪಾತ್ ಭಾಗದಲ್ಲಿ ಬೆಂಗಳೂರಿನಾದ್ಯಂತ ಇವತ್ತಿಗೇನು ಕಾರ್ಯಾಚರಣೆ ಆರಂಭ ಆಗಿದೆ. ಆರಂಭದಲ್ಲೇ ಸಾಕಷ್ಟು ಅಲ್ಲಿ ಕಿಡಿಕಾರ್ತಾ ಇರುವಂಥದ್ದು, ಕಾರ್ಯಾಚರಣೆಗೆ ಅಡ್ಡಿಪಡಿಸ್ತಾ ಇರುವಂಥದ್ದು, ಆಕ್ರೋಶ ವ್ಯಕ್ತ ಆಗ್ತಾ ಇರೋದು ಕಂಡು ಬರ್ತಾ ಇದೆಯಲ್ಲ. ಮೆಜೆಸ್ಟಿಕ್ ಭಾಗದ ಈ ಜನ ಹೇಳ್ತಿರೋದೇನು? ಎಲ್ಲವನ್ನೂ ತೆಗೆಸಿ ಅಂತಿದ್ದಾರೆ. ಅಂದ್ರೆ ಎಲ್ಲೋ ಒಂದು ಕಡೆ ತಾರತಮ್ಯ ಆಗ್ತಾ ಇದೆ ಅನ್ನೋದು ಅವರ ಆರೋಪನ, ಅಥವಾ ಈ ಕಾರ್ಯಾಚರಣೆಯ ವಿರುದ್ಧವೇ ಅವರು ಕಿಡಿಕಾರ್ತಾ ಇದ್ದಾರಾ? ಎಸ್ ಪ್ರತಿಮಾ, ಈಗಾಗಲೇ ಜಿಬಿ ಬೆಳಗಿನಲ್ಲೂ ಕೂಡ ಏನು ಫುಟ್ಪಾತ್ನಲ್ಲಿರ್ತಕ್ಕಂಥ ಅಂಗಡಿಗಳ ತೆರವು ಕಾರ್ಯಾಚರಣೆ ನಡೆಸ್ತಾ ಇರುವಂಥದ್ದು ಸದ್ಯ ನಾವೀಗ ಗಮನಿಸ್ತಾ ಇರ್ಬೋದು. ಇಲ್ಲಿರ್ತಕ್ಕಂಥ ಒಂದು ಅಂಗಡಿಯನ್ನು ಸಂಪೂರ್ಣವಾಗಿ JCB ಮುಖಾಂತರವಾಗಿ ಆ ಒಂದು ಶೌಚಾಲಯಕ್ಕೆ ಅಟ್ಯಾಚ್ ಆಗಿ ಒಂದು ಅಂಗಡಿಯನ್ನು ನಿರ್ಮಾಣ ಮಾಡಿಕೊಳ್ಳಲಾಗಿತ್ತು. ಅದರ ತೆರವು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಬಟ್ ಆದರೆ ಮುಂಚಿತವಾಗಿ ಯಾವುದೇ ರೀತಿಯಂಥ ನೋಟಿಸ್ ಆಗಲಿ, ಮಾಹಿತಿ ಆಗಲಿ ಯಾವುದನ್ನು ಕೂಡ ಕೊಟ್ಟಿಲ್ಲ. ಅಚಾನಕ್ ಆಗಿ ಬೆಳಿಗ್ಗೆ ಬಂದು ಈ ರೀತಿಯಾದ ತೆರವು ಕಾರ್ಯಾಚರಣೆಯನ್ನು ಸಡನ್ ಆಗಿ ನಡೆಸ್ತಾ ಇರೋದ್ರಿಂದ ನಮಗೆ ತುಂಬ ಲಾಸ್ ಆಗ್ತಿದೆ. ಯಾಕಂದರೆ ಗಮನಿಸಬಹುದು, ಇವೆಲ್ಲವನ್ನ ಮಾಡಿಕೊಂಡು ಸುಮಾರು ವರ್ಷಗಳಿಂದ ಈ ಅಂಗಡಿಗಳು ಇಲ್ಲೇ ಇತ್ತು. ಆದರೆ ಇದುವರೆಗೂ ತೆರವು ಮಾಡಿಲ್ಲ. ಈಗ ತೆರವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಆಕ್ರೋಶ ಇಲ್ಲಿಯ ಫುಟ್ಪಾತ್ ವ್ಯಾಪಾರಿಗಳು ಮಾಡ್ತಾ ಇರುವಂಥದ್ದು ಗಮನಿಸ್ತಾ ಇದ್ವಿ. ಇದು ತುಂಬ ವರ್ಷಗಳಿಂದ ಕೂಡ ಈ ಅಂಗಡಿ, ಈ ಒಂದು ಮೆಜೆಸ್ಟಿಕ್ ಪಕ್ಕದಲ್ಲಿ ಇದ್ದಂಥ ಅಂಗಡಿ ಇದು. ಸದ್ಯ ಇದು ಫುಟ್ಪಾತ್ ಮೇಲ್ಗಡೆ ಮತ್ತು ಶೌಚಾಲಯಕ್ಕೆ ಅಟ್ಯಾಚ್ ಆಗಿ ಇದನ್ನು ಕಟ್ಕೊಳ್ಳಲಾಗಿತ್ತು. ಸೊ ಅದನ್ನು ಈಗ JCB ಮುಖಾಂತರವಾಗಿ ತೆರವು ಮಾಡ್ತಾ ಇದ್ರು. ಇಷ್ಟೊತ್ತರಿಗೆ ವೆಯ್ಟ್ ಮಾಡ್ತಾ ಇದ್ರು. ಅಂದರೆ ಅದಕ್ಕೆ ಕರೆಂಟ್ ಕನೆಕ್ಷನ್ ಆಗಿರ್ಬೋದು, ವಾಟರ್ ಕನೆಕ್ಷನ್ ಎಲ್ಲವನ್ನು ಕೂಡ ಇವರು ಪಡ್ಕೊಂಡಿದ್ರು. ಏನು ನೀರು 2 ಟ್ಯಾಂಕ್ಗಳಿದೆ, ಅದರ ನೀರನ್ನು ಖಾಲಿ ಮಾಡಿ ಈಗ ಸಂಪೂರ್ಣವಾಗಿ ಈ ಒಂದು ಅಂಗಡಿಯನ್ನು ತೆರವು ಮಾಡೋದಕ್ಕೆ ಈಗ JB ಅಧಿಕಾರಿಗಳು ಮುಂದಾಗಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಇಲ್ಲಿ ಸುತ್ತಲೂ ಕೂಡ ಅಂದರೆ ಮೆಜೆಸ್ಟಿಕ್ನ ಈ ಒಂದು ರೈಲ್ವೆ ಸ್ಟೇಷನ್ ಮುಂಭಾಗದ ರಸ್ತೆ ಏನಿದೆ ಅದರ ಉದ್ದಕ್ಕೂ ಕೂಡ ಫುಟ್ಪಾತ್ನಲ್ಲಿ ಏನು ಊಟ ಆಗಿರಬಹುದು, ತಿಂಡಿ ವ್ಯಾಪಾರ ಮಾಡುವಂಥದ್ದು, ತಳ್ಳುವ ಗಾಡಿಗಳಾಗಿರ್ಬೋದು ಮತ್ತು ಕಾಂಡಿಮೆಂಟ್ಸ್ ಅಂಗಡಿಗಳನ್ನು ಇಟ್ಕೊಳ್ಳಲಾಗಿತ್ತು. ಇಲ್ಲಿ ತೆರವು ಮಾಡುವಂತಹ ವೇಳೆಯಲ್ಲಿ ಅಂಗಡಿ ಮಾಲೀಕರು ಮತ್ತು JB ಅಧಿಕಾರಿಗಳ ನಡುವೆ ಒಂದಷ್ಟು ಮಾತುಕತೆಗಳು, ವಾಗ್ಬುದ್ಧಗಳು ಕೂಡ ನಡೀತು. ಆದರೆ ಯಾವುದಕ್ಕೂ ಕೂಡ ಮುಲಾಜಿಲ್ಲದೆ ಸರ್ಕಾರದ ಆದೇಶ ಇದೆ ಅನ್ನುವಂಥ ವಿಚಾರಕ್ಕೆ ಸಂಪೂರ್ಣವಾಗಿ ಇಲ್ಲಿಯ ತೆರವು ಕಾರ್ಯಾಚರಣೆ ಈಗ ಮಾಡ್ತಾ ಇದ್ದಾರೆ. ಒಟ್ಟಾರೆ ಬೆಂಗಳೂರಿನ ಮೆಜೆಸ್ಟಿಕ್ ಮಾತ್ರವಲ್ಲದೇ ಸಂಪೂರ್ಣವಾಗಿ ಬೆಂಗಳೂರಿನ ಎಲ್ಲೆಲ್ಲಿ ಎನ್ಕ್ರೋಚ್ ಆಗಿದೆ ಫುಟ್ಪಾತ್, ಅದರ ತೆರವು ಕಾರ್ಯಾಚರಣೆಗೆ ಇವತ್ತು JBA ಮುಂದಾಗಿರುವಂಥದ್ದು. ಸದ್ಯ ಈಗ ಏನು ವ್ಯಾಪಾರಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ನ್ಯಾಯಕ್ಕಾಗಿ ಕೋರ್ಟ್ ಮೊರೆ ಹೋಗ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಕೂಡ ಇಲ್ಲಿಯ ವ್ಯಾಪಾರಸ್ಥರು ಹೇಳ್ತಾ ಇರುವಂಥದ್ದು. ಈಗ ಈ ತೆರವು ಕಾರ್ಯಾಚರಣೆ ಏನು ಮೆಜೆಸ್ಟಿಕ್ KSRTC ಬಸ್ ಸ್ಟ್ಯಾಂಡ್ ನಿಲ್ದಾಣದ ಪಕ್ಕದಿಂದ ಆ ಕಡೆ ಏನು ಮೆಟ್ರೋ ನಿಲ್ದಾಣ ಏನಿದೆ ಅದರ
ಸುತ್ತವೂ ಕೂಡ ಅಂದರೆ ಸುಮಾರು 1.5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರ್ತಕ್ಕಂಥ ಈ ಒಂದು ಫುಟ್ಪಾತ್ ಏನಿದೆ ಅದನ್ನು ಸಂಪೂರ್ಣವಾಗಿ ಕ್ಲಿಯರ್ ಮಾಡೋದಕ್ಕೆ ಈಗ ಜಿ ಬಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಸೊ ಹಾಗಾಗಿನೇ ಜಿ ಬಿ ಅಧಿಕಾರಿಗಳು ಸಂಪೂರ್ಣವಾಗಿ ಸಿದ್ಧವಾಗಿ ಬಂದಿದ್ದಾರೆ. ಅಂದರೆ ಈ ಬೆಸ್ಕಾಂ ಅಧಿಕಾರಿಗಳು ಅಂದರೆ ಕರೆಂಟ್ ಕಲೆಕ್ಷನ್ ಅನ್ನ ತಪ್ಪಿಸೋದಕ್ಕೆ ಬೆಸ್ಕಾಂ ಅಧಿಕಾರಿಗಳ ಜೊತೆಯಲ್ಲಿ ವಿತ್ JCB ಯೊಂದಿಗೆ ಏನು ಬೆಸ್ಕಾಂ ಜಿ ಬಿ ಅಧಿಕಾರಿಗಳು ಬಂದು ಈಗ ತೆರವನ್ನ ಮಾಡ್ತಾ ಇರುವಂಥದ್ದು. ಇವತ್ತು ಬೆಳಿಗ್ಗೆ 9:30ಕ್ಕೆ ಈ ಒಂದು ತೆರವು ಕಾರ್ಯಾಚರಣೆಯನ್ನು ಶುರು ಮಾಡಿದರೆ ಸಂಜೆವರೆಗೂ ಕೂಡ ಬೆಂಗಳೂರಿನಾದ್ಯಂತ ಈ ಒಂದು ತೆರವು ಕಾರ್ಯಾಚರಣೆ ಹೀಗೆ ಮುಂದುವರಿಯುತ್ತೆ. ಪ್ರತಿಮಾ, ಥ್ಯಾಂಕ್ ಯು ವಿಕಾಸ್.